ನಕಾರಾತ್ಮಕತೆ ಗೊತ್ತಿರಬೇಕು, ಸಕಾರಾತ್ಮಕತೆ ಪಾಲಿಸಬೇಕು. ಇದು ನನ್ನದೇ ಒಂದು ವಾಕ್ಯ, ಕೋಟ್. ಯಾಕೆಂದ್ರೆ ನನಗೊಂದು ಅರ್ಥ ಆಯಿತು, ಪ್ರಪಂಚದಾಗ ನೆಗೆಟಿವಿಟಿ ಇದೆ, ಆದರೆ ನಾವು ಅದರ ಭಾಗ ಆಗಬಾರ್ದು. ನಮಗದು ಗೊತ್ತಿರಬೇಕು. ಈ ಥರ ಕೆಟ್ಟವರಿದ್ದಾರೆ, ಈ ಕಾಲು ಎಳಿಯಕ್ಕೆ ನೋಡ್ತಾರೆ, ಅಥವಾ ಹಿಂದೆಯಿಂದ ಚುರಿ ಹಾಕೋರು ನೋಡ್ತಾರೆ, ಎಲ್ಲ ಗೊತ್ತಿರಬೇಕು. ಆದರೆ ನಾವು ಯಾವುದರ ಭಾಗ ಆಗಬೇಕು? ಸಕಾರಾತ್ಮಕತೆಯ ಭಾಗ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಯಾವಾಗ್ಲೂ ಪಾಸಿಟಿವಿಟಿ ಕಡೆಗೆ ನಾವು ಹೋದರೆ ಜೀವನದಲ್ಲಿ ಯಶಸ್ಸು ಸಾಧ್ಯ. ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆಯೆಡೆಗೆ ಸಾಗೋದಕ್ಕೆ ಸಾಧ್ಯ ಅನ್ನೋದು ನನ್ನ ಅರಿವಿಗೆ ಬಂದಿದೆ. ನಿಮಗೂ ಅರಿವು ಬರಲಿ ಅನ್ನುವ ಸದುದ್ದೇಶದಿಂದ ಮಾತಾಡ್ತಾ ಇದ್ದೇವೆ. ಮೊದಲನೇದಾಗಿ ಮಂಜುನಾಥ್, ಈ ವಿಚಾರದ ಬಗ್ಗೆ ಏನ್ ಹೇಳ್ತೀರಿ? ಎಲ್ಲರೂ ಕೂಡ ತುಂಬಾ ಕ್ರಿಸ್ಪ್ ಆಗಿ ಮಾತಾಡಬೇಕು, 45 ಸೆಕೆಂಡ್ಸ್ ಅಷ್ಟೇ. ಓಕೆ. ನಮಸ್ತೆ ಸರ್. ನಕಾರಾತ್ಮಕತೆ ಗೊತ್ತಿರಬೇಕು, ಸಕಾರಾತ್ಮಕತೆ ಪಾಲಿಸಬೇಕು. ಈಗ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಾವು ಎದ್ದ ತಕ್ಷಣನೇ ಬರೀ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರಬಾರ್ದು ಸರ್. ನೆಗೆಟಿವ್ ಇದೆ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಮತ್ತೆ ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಕೆಟ್ಟದಾಗತ್ತೆ ಅನ್ನೋದಕ್ಕಿಂತ ಒಳ್ಳೇದಾಗತ್ತೆ ಅಂತ ಆಲೋಚನೆ ಮಾಡಿ ಕೆಲಸ ಮಾಡಿದ್ರೆ ಸಕ್ಸಸ್ ಕಾಣ್ತೀವಿ ಅಂತ ಒಂದು. ಮತ್ತ ಆಮೇಲೆ ಬಹಳಷ್ಟು ಈಗ ಏನಾಗಿದೆ ಸರ್, ಈ ನಕಾರಾತ್ಮಕತೆ ಬಹಳಷ್ಟು ಜನಕ್ಕೆ ಮಾಡುವಂತ ಕೆಲಸ ಮೊದಲೇ ಫಸ್ಟೇ ಅವರು ನೆಗೆಟಿವ್ ಆಗಿ ಥಿಂಕಿಂಗ್ ಮಾಡೋದು, ಮತ್ತೆ ನೆಗೆಟಿವ್ ಆಗಿ ಮಾತಾಡೋದು. ಆಮೇಲೆ ಬಹಳಷ್ಟು ಮಂದಿ ನಾವು ಹೊಸ ಪ್ರಯತ್ನ ಪಟ್ಟಾಗ ಬಹಳಷ್ಟು ನೆಗೆಟಿವ್ ಆಗಿ ಮಾತಾಡ್ತಾರೆ. ಅದನ್ನೆಲ್ಲ ನಾವು ಲೆಕ್ಕಕ್ಕೆ ತಗೊಳ್ಳದೆ ನಮ್ಮ ಗುರಿಯತ್ತ ನಾವು ಸಾಗ್ಬೇಕು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಧನ್ಯವಾದಗಳು. ಎಸ್ ಮಂಜುನಾಥ್, ನಮ್ಮ ಹುಬ್ಳಿ ವಂಗೆಮ್ಮ ಏನ್ ಹೇಳ್ತಾರೆ? ನಮಸ್ಕಾರ ಸರ್. ನಕಾರಾತ್ಮಕ ಇರ್ಬೇಕು, ಸಕಾರಾತ್ಮಕ ಪಾಲಿಸಬೇಕು. ಯಾಕಂದ್ರೆ ಸರ್, ನಕಾರಾತ್ಮಕ ಅನ್ನೋದನ್ನ ನಮ್ಗೆ ಗೊತ್ತಿದ್ದಾಗ ಸಕಾರಾತ್ಮಕವನ್ನು ಯಾವ ರೀತಿ ನಾವು ಪಾಲಿಸ್ಬೇಕು ಅನ್ನೋದು ಕೂಡ ನಮ್ಗೆ ಅರಿವಿಗೆ ಬರುತ್ತೆ ಸರ್. ಯಾವಾಗ್ಲೂ ನಾವು ನೆಗೆಟಿವ್ ಯಾವಾಗೂ ಥಿಂಕ್ ಮಾಡ್ಬಾರ್ದು. ನೆಗೆಟಿವ್ ಥಿಂಕ್ ಮಾಡಿದಾಗ ಪಾಸಿಟಿವ್ ನಮ್ಮ ಒಳಗಡೆ ಯಾವುದು ಒಳಗಡೆ ಹೋಗೋದಿಲ್ಲ. ಯಾವಾಗ್ಲೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಅದು ನಮ್ಮ ಒಳಗಡೆ ಹೋಗುತ್ತೆ. ಈಗ ಸಪೋಸ್ ಯಾರಾದ್ರೂ ಒಂದು ನಾ ಈ ಕೆಲ್ಸ ಮಾಡಾಕತ್ತೀನಿ ಅಂದಾಗ ಅದ್ ಮಾಡ್ಬೇಡ, ಅದ್ರಲಿಂದ ಲಾಸ್ ಆಗ್ತೈತೆ ಅಂತ ಹೇಳೋದನ್ನ ಬಿಟ್ಟು ಇದನ್ ಮಾಡು, ಈ ಕ್ಲಾಸ್ ಹಚ್ಕೋ, ಈ ಕೋರ್ಸ್ ಮಾಡು, ನಮ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗು, ಅವಾಗ ನಿಮ್ಗೆ ಒಂದು ಒಳ್ಳೇದಾಗುತ್ತೆ ಅಂತ ನಾವು ಅವ್ರಿಗೆ ಈ ರೀತಿ ಸಕಾರಾತ್ಮಕವಾಗಿ ಅವ್ರನ್ನ ಬೆನ್ ತಟ್ಟುತ್ತಾ ಮುಂದ್ ಹೋದಾಗ ಮಾತ್ರ ಅದು ಒಳ್ಳೆ ಸಕಾರಾತ್ಮಕವಾಗಿ ಮುಂದ್ ನಡೆಯುತ್ತೆ. ಯಾವಾಗ್ಲೂ ನೆಗೆಟಿವ್ ಆಗಿ ಅವ್ರಿಗೆ ಇದು ಕಲಿಬೇಡ, ಅದು ಕಲಿಬೇಡ ಅಂದಾಗ ಅದು ನಕಾರಾತ್ಮಕ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ. ಎಸ್ ಕಟ್ಟೇರಿ ಸ್ವಾಮಿ. ನಮಸ್ಕಾರ ಎಲ್ರಿಗೂ. ನಮ್ಮ ಜೀವನದಲ್ಲಿ ನಕಾರಾತ್ಮಕತೆಯನ್ನು ಗುರುತಿಸುವುದು ಮುಖ್ಯ. ಯಾಕಂದ್ರೆ ಅದನ್ನು ತಿಳಿದಾಗ ಮಾತ್ರ ತಪ್ಪಿಸ್ಕೊಳ್ಬೋದು. ಆದರೆ ತಿಳಿದುಕೊಂಡ ನಂತರ ಅದರಲ್ಲಿ ಸಿಲುಕದೆ ಸದಾ ಸಕಾರಾತ್ಮಕವಾಗಿ ಮನೋಭಾವವನ್ನು ಬೆಳೆಸುವುದು ಅಗತ್ಯ. ಹಾಗಾಗಿ ಮನೋಭಾವವನ್ನು ಬೆಳೆಸುವುದು ಅಗತ್ಯ. ನಕಾರಾತ್ಮಕತೆ ನಮಗೆ ದಾರಿ ಯಾವಾಗಲೂ ತಪ್ಪಿಸ್ತದೆ, ಹಾಗಾಗಿ ಸಕಾರಾತ್ಮಕತೆ ನಮಗೆ ಗುರಿ ತಲುಪಿಸ್ತದೆ. ಹಾಗಾಗಿ ಆದ್ದರಿಂದ ತಿಳಿದು ತಪ್ಪಿಸಿ ನಮ್ಮ ಒಂದು ಉತ್ತಮವಾಗಿ ನಾವು ಬದುಕೋಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಎಸ್ ಗುಡ್. ವಿಜಯಪುರದ ನೇತ್ರಾವತಿ ಅವ್ರು ಏನ್ ಹೇಳ್ತಾರೆ? ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರಗಳು. ಸಕಾರಾತ್ಮಕತೆ ಗೊತ್ತಿರಬೇಕು, ನಕಾರಾತ್ಮಕತೆ ಗೊತ್ತಿರಬೇಕು, ಸಕಾರಾತ್ಮಕತೆ ಪಾಲಿಸಬೇಕು ಅಂತ ಹೇಳಿ ಈ ವಿಷಯದ ಬಗ್ಗೆ ನನ್ ಕನ್ಫ್ಯೂಷನ್ ಆಯ್ತು. ಇರ್ಲಿ, ಯಾವುದೇ ಇರ್ಲಿ, ಈ ನಕಾರಾತ್ಮಕ ಅಂದ್ರೆ ಕೆಟ್ಟ ವಿಚಾರಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಅಂದ್ರೆ ಯಾವ ಹಾದಿಗೆ ಹೋದ್ರೆ ಏನದ ಅನ್ನೋದು ಅದು ನಮಗದು ಗೊತ್ತಿರ್ಬೇಕು. ಆದ್ರ ಮತ್ತೆ ನಾವು ಯಾವ್ದಂದ್ರೆ ನಮ್ದು ವಿಷಯ, ನಾವ್ ಯಾವ ಹಾದಿಗೆ ಹೋದ್ರೆ ಒಂದು ಗುರಿ ತಲುಪ್ತೀವಿ ಅನ್ನೋದು ನಮಗ ಅದು ನಿಖರವಾಗಿ ಒಂದು ಇದು ಇರ್ಬೇಕು, ಮಾರ್ಗ ಇರ್ಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಸರ್. ಧನ್ಯವಾದ. ಓಕೆ, ನಮ್ ಜೊತೆ ಅನಂತಕೃಷ್ಣ ಮೋಹನ್ ಇದ್ದಾರೆ. ಅನಂತಕೃಷ್ಣ ಮೋಹನ್, ತಮ್ಮ ಅನಿಸಿಕೆ ತಿಳಿಸಿ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಜೀವನದಲ್ಲಿ ಪ್ರತಿನಿತ್ಯ ನಾವು ಬೆಳಿಗ್ಗೆ ಎದ್ದಾಗಿಂದ ನಾವು ಜೀವನ ಮಾಡ್ತಾನೆ ಇರ್ತೀವಿ. ಹಂಗ ಅನ್ಕೊಂಡು ನಾವು ಪಾಸಿಟಿವ್ ಆಗಿ ನಾವು ಅಂತ ಅನ್ಕೊಂತ ಹೋಗ್ಬೇಕಾದ್ರೆ ಕೂಡ, ಇವಾಗ ನಾವು ಹೊರಗೆ ಹೋಗ್ಬೇಕಾದ್ರೆ ಮನೆ ಬೀಗ ಹಾಕೊಂಡೇ ಹೋಗ್ಬೇಕು. ಸೊ ನಾನು ಪಾಸಿಟಿವ್ ಆಗಿದ್ದೀನಿ ಅಂತ ಮನೆ ಓಪನ್ ಮಾಡಿ ಹೋಗಕ್ಕಾಗಲ್ಲ. ಅದರಂತೆ ನಾವು ವೆಹಿಕಲ್ ತಗೊಂಡು ಹೋಗ್ತಾ ಇರ್ತೀವಿ, ವೆಹಿಕಲ್ ಕೂಡ ಲಾಕ್ ಹಾಕ್ಬೇಕು. ಸೊ ನಾವು ಪಾಸಿಟಿವ್ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ವೆಹಿಕಲ್ ನಾವು ಬಿಟ್ಟೋದ್ರೆ, ಆದ್ರೆ ಅಲ್ಲಿ ಏನ್ ನೆಗೆಟಿವ್ ಅಲ್ಲಿ ಪಾಸಿಟಿವ್ ಎರಡನ್ನೂ ಇಟ್ಕೊಂಡು ಜೀವನ ಮಾಡಿದಾಗ ಮಾತ್ರ ನಾವು ಉತ್ತಮವಾದ ಸಮಾಜವನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸೊ ನಮ್ ಜೀವನದಲ್ಲಿ ಎರಡು ನೆಗೆಟಿವ್ ಪಾಸಿಟಿವ್ ಎರಡನ್ನೂ ಇಟ್ಕೋಬೇಕು, ಮತ್ತೆ ಆದ್ರೆ ಪಾಸಿಟಿವ್ ಆಗಿ ಮೈಂಡ್ ನಲ್ಲಿ ಜೀವನ ಮಾಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಎಸ್ ಶಂಕರ್. ನಮಸ್ತೆ ಸರ್. ನಕಾರಾತ್ಮಕತೆ ಗೊತ್ತಿರಬೇಕು, ಸಕಾರಾತ್ಮಕತೆ ಪಾಲಿಸ್ಬೇಕು. ಅಂದ್ರೆ ಈಗ
ಜೀವನದ ಈಗ ನಮ್ಮ ಪರಿಸರದಲ್ಲಿ ಇರ್ಬೋದು, ಸಮಾಜದಲ್ಲಿ ತುಂಬಾ ನಕಾರಾತ್ಮಕತೆ ವಿಚಾರಗಳು ಜರುಗ್ತಾನೆ ಇರ್ತವೆ. ನಮಗೂ ಸಂಬಂಧಿಸಿದ ಆಗಿರ್ಬೋದು, ನಮ್ಮ ಅಕ್ಕಪಕ್ಕ ಜರುಗ್ತಾ ಇರ್ತದೆ. ಅವು ಗೊತ್ತಿದ್ದು ನಾವು ಅದರೆಡೆಗೆ ಆಕರ್ಷಿತರಾಗದೆ ಅಥವಾ ನಕಾರಾತ್ಮಕ ಇದನ್ನ ಪಾಲಿಸ್ತೇನೆ ಕೇವಲ ಸಕಾರಾತ್ಮಕವಾಗಿ ನಾವು ನಕಾರಾತ್ಮಕತೆ ಗೊತ್ತಿರ್ಬೇಕು, ಎಲ್ಲಿ ಮೋಸ ಆಗುತ್ತೆ, ಎಲ್ಲಿ ಯಾರಿಂದ ಅಪಾಯ ಇದೆ ಅದನ್ನೆಲ್ಲ ಅರಿತುಕೊಂಡು ಅದನ್ನ ದೂರ ಇಟ್ಟು ನಾವು ಸಕಾರಾತ್ಮಕವಾಗಿ ಯೋಚಿಸ್ಬೇಕು. ಈ ಸಕಾರಾತ್ಮಕ ಯೋಚಿಸೋದ್ರಿಂದ ನಮ್ ಜೀವನದಲ್ಲಿ ಪ್ರಗತಿ ಹೊಂದಕ್ ಸಾಧ್ಯ. ಬರೀ ನಕಾರಾತ್ಮಕತೆ ಕಡೆಗೆ ಯೋಚನೆ ಮಾಡಿದ್ರೆ ನಮ್ ಜೀವನದಲ್ಲಿ ನಾವು ಯಶಸ್ಸು ಕಾಣಕ್ ಆಗಲ್ಲ. ಅದ್ ಗೊತ್ತಿದ್ದು ನಾವು ಸಕಾರಾತ್ಮಕತೆ ಯಾವ್ದು ಅದರೆಡೆಗೆ ಪ್ರಯತ್ನಿಸ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ ಶಂಕರ್, ಥ್ಯಾಂಕ್ ಯು. ಎಲ್ಲರೂ ಬಹುತೇಕ ವಿಡಿಯೋನಲ್ಲಿದ್ದವರು ಮಾತಾಡಿದ್ರಿ. ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆಯೆಡೆಗೆ ಪ್ರತಿಯೊಬ್ಬರೂ ಸಾಗಬೇಕು ಎನ್ನುವುದು ನಮ್ಮ ಒಂದು ಆಶಯ. ಸರ್ ಕಷ್ಟ ಇದೆ, ಪ್ರಾಬ್ಲಮ್ ಇದೆ, ಇನ್ನೊಂದೇನು ಪ್ರಪಂಚ ಎಲ್ಲ ಕೆಟ್ಟೋಯ್ತು. ನೋಡ್ರಿ, ಕೆಸರಿನಲ್ಲಿ ಕಮಲ ಇರುವುದು ಸಾಧ್ಯವಾದರೆ ನಕಾರಾತ್ಮಕತೆ ಇರುವ ಜಾಗದಲ್ಲಿ ನೀವು ಸಕಾರಾತ್ಮಕವಾಗಿರೋದಕ್ಕೆ ಸಾಧ್ಯ ಇರುತ್ತೆ. ಇದಿಷ್ಟು ಮಾತ್ರ ನಾನು ಹೇಳೋದಕ್ಕೆ ಬಯಸ್ತೇನೆ. ಜೊತೆಗೆ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂದರೆ, ಸಕಾರಾತ್ಮಕ ವ್ಯಕ್ತಿಗಳು ಹೆಚ್ಚು ಇದ್ದರೂ ಅವರನ್ನು ನಾವು ಗುರುತಿಸುವುದಿಲ್ಲ, ಅವರನ್ನು ನಾವು ಫಾಲೋ ಮಾಡೋದಿಲ್ಲ. ಜೊತೆಗೇನಾಗಿದೆ, ಇಂದಿನ ಮಾಧ್ಯಮಗಳು ನಕಾರಾತ್ಮಕ ಅಂಶಗಳನ್ನೇ ಇಷ್ಟು ದೊಡ್ಡದಾಗಿ ತೋರಿಸಿಬಿಡುತ್ತಾರೆ. ಅದರಿಂದ ಪ್ರಪಂಚ ಎಲ್ಲ ಹಾಳಾಗೋಗಿದೆ, ಕೆಟ್ಟದಾಗೋಗಿದೆ ಅಂತ ಅನ್ಕೊಂತೀವಿ. ಹಾಗಿಲ್ಲ. ಯಾಕೆಂದ್ರೆ ಮಾಧ್ಯಮಕ್ಕೆ ನಕಾರಾತ್ಮಕ ವಿಷಯಗಳೇ ಹೆಚ್ಚು ಸುದ್ದಿ ಆಗ್ತಾ ಇದೆ. ಅದಕ್ಕೇನು ಮಾಡೋಕ್ಕಾಗೋಲ್ಲ, ಅವರು ಅದರಿಂದ ಡಿಪೆಂಡ್ ಆಗಿದ್ದಾರೆ. ಓಕೆ, ನನಗನ್ಸುತ್ತೆ ಈಗ ಕ್ರೈಮ್ಸೂ ಕೂಡ 0.001% ಆಗ್ತಾ ಇರ್ಬೋದು. ಆದರೆ ಆ 0.001 ಇಷ್ಟು ದೊಡ್ಡದಾಗಿ ತೋರಿಸಿದಾಗ ಅಯ್ಯೋ ಇಡೀ ಪ್ರಪಂಚ ಎಲ್ಲ ಹಾಳಾಗೋಗಿದೆ ಎನ್ನುವ ಭಾವನೆ ಕೂಡ ನಮಗೆ ಬರ್ತಾ ಇದೆ ಎಲ್ಲೋ ಒಂದು ಕಡೆ. ಸೊ ಜೊತೆಗೆ ಅದಕ್ಕೆ ಏನು ಮಾಡಬೇಕು ಅಂದರೆ, ನಾವು ನಮ್ಮ ವ್ಯಕ್ತಿತ್ವವನ್ನು ವಿಕಸನಗೊಳಿಸ್ಕೊಳ್ಬೇಕು, ವ್ಯಕ್ತಿತ್ವವನ್ನು ಪರಿವರ್ತನೆ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವು ಪಬ್ಲಿಕ್ ಸ್ಪೀಕಿಂಗ್, ವ್ಯಕ್ತಿತ್ವ ವಿಕಸನದ ಪೂರಕವಾದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಚಟುವಟಿಕೆಗಳಲ್ಲಿ ತಾವುಗಳು ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇದೆ. ಜೊತೆಗೆ ನನ್ನ ಪುಸ್ತಕಗಳನ್ನು ಗಮನಿಸ್ಬೋದು, ವ್ಯಕ್ತಿತ್ವ ಪರಿವರ್ತನೆಯ ಕುರಿತು. ಲೈಫು ನಮ್ಮದೇನೆ ಅಂತ ನಾವು ಭಾವಿಸಿಕೊಂಡು ನಮ್ಮ ಜೀವನದಲ್ಲಿ ನಮ್ಮ ಬದುಕನ್ನು ಅನುಭವಿಸಿ, ಅರ್ಥಪೂರ್ಣವಾಗಿ ಅನುಭವಿಸಿ ಎನ್ನುವಂತಹ ವಿಚಾರಗಳನ್ನು ಇರ್ಬೋದು. ವ್ಯಕ್ತಿತ್ವ ದರ್ಪಣ, ಇದರಲ್ಲಿ ನಾವು ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್, ಎಮೋಷನಲ್, ಸ್ಪಿರಿಚುವಲ್, ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ನ ಕವರ್ ಮಾಡಿದ್ದೇವೆ. ದೆನ್ ಜೀವನದಲ್ಲಿ ಉತ್ಸಾಹವನ್ನು ಇಟ್ಟುಕೊಳ್ಳಬೇಕು, ನಮ್ಮ ಬದುಕು ತುಂಬ ಹಸನಾಗುತ್ತದೆ ಎನ್ನುವುದನ್ನು ಹೇಳ್ತೇವೆ. ಹಾಗೆ Amazon.in ನಮ್ಮ ಆಂಗ್ಲ ಕೃತಿಗಳನ್ನು ನೀವು ಗಮನಿಸ್ಬೋದು, ಮತ್ತು ಕನ್ನಡ ಕೃತಿಗಳು ಕೂಡ Amazon.in ಲಭ್ಯ ಇರುತ್ತೆ. ಜಸ್ಟ್ ಆಥರ್ ಜಯಪ್ರಕಾಶ್ ನಾಗ್ತಿಹಳ್ಳಿಯಿಂದ ಟೈಪ್ ಮಾಡಿ Amazon ಪರ್ಚೇಸ್ ಮಾಡಿ ಅಂತ ಹೇಳ್ತಾ, ನಿಮ್ಗೇನಾದರೂ ಕೋರ್ಸ್ ರಿಲೇಟೆಡ್ ಆಸಕ್ತಿ ಇದ್ದು ಕಾಂಟ್ಯಾಕ್ಟ್ ಮಾಡಬೇಕು ನಮ್ಮ ಕಚೇರಿನ ಅಂದರೆ 9341259267 ಕರೆ ಮಾಡಿ ಅಂತ ಈ ಮೂಲಕ ವಿನಂತಿ ಮಾಡ್ತೇನೆ. ಸ್ನೇಹಿತರೆ, ನೀವು ನಿಮ್ಮ ಬದುಕಿನಲ್ಲಿ ಒಂದು ರೀತಿಯ ಪರಿವರ್ತನೆಯನ್ನು, ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆಯೆಡೆಗೆ ತಾವೆಲ್ಲರೂ ಹೋಗಬೇಕು ಅನ್ನೋದು ನಮ್ಮ ಸದಾಶಯ. ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲಲ್ಲಿರೋ ವಿಡಿಯೋಗಳನ್ನು ನೋಡಿ. ನಮ್ಮ ಪುಸ್ತಕಗಳು, ಈಗ ಒಟ್ಟು 16 ಪುಸ್ತಕಗಳನ್ನು ಬರೆದಿದ್ದೇನೆ. ಕನ್ನಡದ ಪುಸ್ತಕಗಳು ಸ್ವಪ್ನ ಬುಕ್ ಹೌಸಲ್ಲಿ, ಆಂಗ್ಲ ಪುಸ್ತಕಗಳು Amazon ತಮ್ಮೆಲ್ಲರಿಗೂ ಲಭ್ಯ ಇದೆ ಅನ್ನುವ ಮಾಹಿತಿಯನ್ನು ಕೂಡ ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಕಾಮೆಂಟ್ ಮಾಡಿ, ಲೈಕ್ ಮಾಡಿ, 4-6 ಜನಕ್ಕೆ ಶೇರ್ ಮಾಡಿಬಿಟ್ಟು ಪುಣ್ಯ ಕಟ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್.